ನಮ್ಮ ಲೈಫಲ್ಲಿರೋ ಅತಿ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಗೆಲ್ರಿಗೂ ಗೊತ್ತು, ಒಳ್ಳೆ ಜಾಬ್ ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು, ಲೈಫಲ್ಲಿ ಲೆವೆಲ್ ಅಪ್ ಆಗಬೇಕು ಅಂತ. ಆದರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ, ಲಾಸ್ಟ್ 1 ವರ್ಷದಿಂದ ನಮ್ಮ ಲೈಫಲ್ಲಿ ಏನಾದರೂ ದೊಡ್ಡ ಚೇಂಜ್ ಆಗಿದೆಯಾ? ಏನೋ ಮಾಡಬೇಕು ಅನ್ನೋ ಫೈರ್ ಒಳಗಿದೆ, ಆದರೆ ಹೊರಗಡೆ ಮಾತ್ರ ದಿನಗಳು ಸುಮ್ಮನೆ ಪಾಸ್ ಆಗ್ತಿದೆ. ಎಲ್ಲಿತ್ತೋ ಅಲ್ಲೇ ಸ್ಟಕ್ ಆಗಿದ್ದೀವಿ ಅನ್ಸುತ್ತಲ್ವಾ? ಯಾಕಂದ್ರೆ ನಮ್ಮನ್ನು ತಡಿತಾ ಇರೋದು ಯೂನಿವರ್ಸ್ ಅಲ್ಲ, ಅಥವಾ ಬ್ಯಾಡ್ ಲಕ್ ಅಲ್ವೇ ಅಲ್ಲ. ಇದು ಕಂಪ್ಲೀಟ್ ಆಗಿ ನಮ್ಮ ಬ್ರೈನ್ ಒಳಗೆ ಸೈಲೆಂಟ್ ಆಗಿ ರನ್ ಆಗ್ತಿರೋ ಒಂದು ಡಿಫಾಲ್ಟ್ ಸಿಸ್ಟಮ್. ಹಾಗಾದರೆ ಈ ಹಿಡನ್ ಸಿಸ್ಟಮ್ನ ಹ್ಯಾಕ್ ಮಾಡೋದು ಹೇಗೆ? ಇದನ್ನು ಎಲ್ಲೋ ಕೇಳಿದ ಹಾಗೆ ಇದೆಯಾ? ವೇಟ್, ಒಂದು 20 ವರ್ಷದ ಹಿಂದೆ ಕೆಲವು ಜನ ಬಂದು ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆದರು. ಅವರು ಇಡೀ ಜಗತ್ತಿಗೆ ಒಂದು ಆಸೆಯ ಭರವಸೆ ಕೊಟ್ಟರು. ಬರೀ ಕಣ್ಣು ಮುಚ್ಚಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಸಾಕು, ಈ ಯೂನಿವರ್ಸ್ ನಮಗೆ ಬೇಕಾದ್ದನ್ನು ತಂದು ಕೊಡುತ್ತೆ ಅಂತ. ಇದನ್ನು ಕೇಳಿ ಜನ ಫುಲ್ ಖುಷಿಯಾದರು, ಕಣ್ಮುಚ್ಚಿ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಆಮೇಲೆ ಆಗಿದ್ದೇನು ಗೊತ್ತಾ? ರಿಯಾಲಿಟಿಲಿ ಇದು ಯಾರಿಗೂ ವರ್ಕ್ ಆಗಲಿಲ್ಲ. ಯಾಕಂದರೆ ನಾವು ಮಾಡ್ತಿರೋ ಅತೀ ದೊಡ್ಡ ಮಿಸ್ಟೇಕ್ ಅದೇ. ನಾವು ಕಮ್ಯಾಂಡ್ ಕೊಡ್ತಾ ಇದ್ದಿದ್ದು ಆಕಾಶದಲ್ಲಿರೋ ಯೂನಿವರ್ಸ್ಗೆಲ್ಲ, ಬದಲಾಗಿ ನಾವು ಕಮ್ಯಾಂಡ್ ಕೊಡಬೇಕಾಗಿದ್ದು ನಮ್ಮ ತಲೆಯ ಒಳಗಿರೋ ಈ 1.4 kgಯ ಮೆದುಳಿಗೆ. ಹೌದು ಫ್ರೆಂಡ್ಸ್, ನಮ್ಮ ಬ್ರೈನ್ನಲ್ಲಿ ಒಂದು ಬಯೋಲಾಜಿಕಲ್ ಆಲ್ಗೋರಿಥಮ್ ಇದೆ. ವಾಟ್ ಈಸ್ ಇಟ್? ಅದೊಂದು ಸರ್ಚ್ ಎಂಜಿನ್ ಇದ್ದ ಹಾಗೆ. ಹೌ ಇಟ್ ವರ್ಕ್ಸ್? ನಾವು ಅದಕ್ಕೆ ಕರೆಕ್ಟಾಗಿ ಕಮ್ಯಾಂಡ್ ಕೊಟ್ಟರೆ ಅದು ಪ್ರಪಂಚದಲ್ಲಿರೋ ಆಪರ್ಚುನಿಟೀಸ್ನ ಸ್ಕ್ಯಾನ್ ಮಾಡಿ ನಮ್ಮ ಕಣ್ಮುಂದೆ ತಂದಿಡುತ್ತೆ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಲಾ ಆಫ್ ಅಟ್ರಾಕ್ಷನ್ನ ಹಿಂದಿರೋ ಆ 100% ನಿಜವಾದ ನ್ಯೂರೋಸೈನ್ಸ್ನ ಡಿಕೋಡ್ ಮಾಡೋಣ. ಯಾವುದೇ ಮ್ಯಾಜಿಕ್ ಇಲ್ಲದೆ ಆ ಬಯೋಲಾಜಿಕಲ್ ಚೀಟ್ ಕೋಡ್ನ ಯೂಸ್ ಮಾಡಿಕೊಂಡು ನಮ್ಮ ಲೈಫ್ನ ಕಂಟ್ರೋಲನ್ನು ನಮ್ಮ ಕೈಗೆ ಹೇಗೆ ತಗೋಬಹುದು ಅಂತ ಡೀಪ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ಬನ್ನಿ, ಮೊದಲು ಆ ಸುಳ್ಳು ಮ್ಯಾಜಿಕ್ನ ಬಿಟ್ಟು ನಮ್ಮ ಬ್ರೈನ್ ಒಳಗೆ ಹೋಗೋಣ. ನಮ್ಮ ತಲೆಯ ಒಳಗೆ ಆ ಮಾಸ್ಟರ್ ಸಿಸ್ಟಮ್ ಹೇಗಿವೆ ಅಂತ ನಾವು ಯಾವತ್ತಾದರೂ ಯೋಚನೆ ಮಾಡಿದೀವಾ? ಅಲ್ಲಿ 86 ಬಿಲಿಯನ್ ನ್ಯೂರಾನ್ಗಳಿವೆ. ಪ್ರತಿ ನ್ಯೂರಾನ್ 10,000 ಕನೆಕ್ಷನ್ಗಳನ್ನು ಮಾಡಬಲ್ಲದು. ಅಂದರೆ 1 ಸೆಕೆಂಡ್ನಲ್ಲಿ ನಮ್ಮ ಬ್ರೈನ್ನಲ್ಲಿ ನಡೆಯೋ ಕಮ್ಯುನಿಕೇಷನ್ ಇಡೀ ಪ್ರಪಂಚದ ಇಂಟರ್ನೆಟ್ ಕನೆಕ್ಷನ್ಗಳಿಗಿಂತ ಹೆಚ್ಚು. ಮತ್ತು ಈ ಇಡೀ ಬಯೋಲಾಜಿಕಲ್ ಮಷೀನ್ ಕೆಲಸ ಮಾಡೋದು ಒಂದೇ ಒಂದು ಸಿಂಪಲ್ ರೂಲ್ ಮೇಲೆ. 1949ನಲ್ಲಿ ನ್ಯೂರೋ ಸೈಂಟಿಸ್ಟ್ ಡೊನಾಲ್ಡ್ ಹೆಬ್ ಅದನ್ನು ಡಿಸ್ಕವರ್ ಮಾಡಿದ್ರು. ಅದೇ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ಕೇಳಕ್ಕೆ ಸ್ವಲ್ಪ ಸೈಂಟಿಫಿಕ್ ಅನಿಸ್ತಿದೆ ಅಲ್ವಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದರ ಅರ್ಥ ಏನು? ಮಣ್ಣಿನ ಮೇಲೆ ಪದೇ ಪದೇ ನಡೆದರೆ ಹೇಗೆ ಒಂದು ಸ್ಪಷ್ಟವಾದ ದಾರಿ ಸೃಷ್ಟಿಯಾಗುತ್ತೋ, ಹಾಗೆ ನಾವು ಪದೇ ಪದೇ ಯೋಚಿಸೋ ಪ್ರತಿ ಥಾಟ್ ನಮ್ಮ ಬ್ರೈನ್ನಲ್ಲಿ ಒಂದು ಫಿಸಿಕಲ್ ನರಮಂಡಲದ ದಾರಿಯನ್ನು ಸೃಷ್ಟಿ ಮಾಡುತ್ತೆ. ಉದಾಹರಣೆಗೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡುವ ಅಭ್ಯಾಸ. ಅದು ಕೇವಲ ಅಭ್ಯಾಸ ಅಲ್ಲ, ನಾವು ಪದೇ ಪದೇ ಆ ಕೆಲಸ ಮಾಡಿ ನಮ್ಮ ಮೆದುಳಿನಲ್ಲಿ ಅದಕ್ಕೊಂದು 8 ಲೇನ್ ಹೈವೇನೇ ನಿರ್ಮಾಣ ಮಾಡಿದ್ದೀವಿ. ಆದರೆ ಈ ನ್ಯೂರೋ ಹೈವೇ ನಮಗೆ ಉರುಳಾಗೋದು ಹೇಗೆ ಅಂತೀರಾ? ಇಲ್ಲಿದೆ ನೋಡಿ ಆ ಶಾಕಿಂಗ್ ಟ್ರೂತ್. 2005ನಲ್ಲಿ ನಡೆದ ಒಂದು ಸ್ಟಡಿ ಪ್ರಕಾರ ಒಬ್ಬ ಮನುಷ್ಯ ಒಂದು ದಿನದಲ್ಲಿ ಆವರೇಜ್ 60,000 ಥಾಟ್ಸ್ ಯೋಚಿಸ್ತಾನೆ. ಅದರಲ್ಲಿ 80% ನೆಗೆಟಿವ್ ಆಗಿರುತ್ತೆ. ಮತ್ತು ಶಾಕಿಂಗ್ ವಿಷಯ ಅಂದರೆ 95% ನಿನ್ನೆ ಇದ್ದ ಅದೇ ಥಾಟ್ಸ್ ಇವತ್ತು ರಿಪೀಟ್ ಆಗ್ತಿರುತ್ತೆ. ಅಂದರೆ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಹಳೆ ಪ್ರೋಗ್ರಾಮನ್ನೇ ಓಡಿಸುತ್ತೆ. ನಾವು ಯಾವುದಕ್ಕೂ ಲಾಯಕ್ಕಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಅದೃಷ್ಟನೇ ಸರಿಯಿಲ್ಲ ಅಂತ. ಲಾ ಆಫ್ ಅಟ್ರಾಕ್ಷನ್ನ ನಿಜವಾದ ಕೆಲಸ ಶುರುವಾಗೋದು ಇಲ್ಲೇ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆಕಾಶದಿಂದ ಏನನ್ನೋ ಎಳೆದು ತರೋದಲ್ಲ, ನಮ್ಮ ಈ ಹಳೆಯ ಡಿಫಾಲ್ಟ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅನ್ಇನ್ಸ್ಟಾಲ್ ಮಾಡಿ ಹೊಸದನ್ನು ರೀಇನ್ಸ್ಟಾಲ್ ಮಾಡೋದು. ಹಾಗಾದರೆ ಈ ಹಳೆ ಪ್ರೋಗ್ರಾಮ್ನ ಕಂಟ್ರೋಲ್ ಮಾಡ್ತಿರೋ ಆ ರಿಮೋಟ್ ಯಾರ ಕೈಯಲ್ಲಿದೆ? ನಮ್ಮ ಮೈಂಡ್ನಲ್ಲಿ 2 ಭಾಗ ಇದೆ. ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಅರಿತುಕೊಳ್ಳುವ ಜಗತ್ತು, ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಅರಿಯದ ಜಗತ್ತು. ನಮ್ಮ 95% ಡಿಸಿಷನ್ಸ್ ಬರೋದು ಈ ಸಬ್ ಕಾನ್ಷಿಯಸ್ನಿಂದನೇ. ನಾವೇನೋ ನಮ್ಮ ಡಿಸಿಷನ್ಸ್ ನಾವೇ ತಗೊಳ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ, ಆದರೆ ನಮ್ಮನ್ನು ಡ್ರೈವ್ ಮಾಡ್ತಿರೋದು ನಮ್ಮ ಹಳೆಯ ಪ್ರೋಗ್ರಾಮ್. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಇದಕ್ಕೆ ಯಾವುದೋ ಹಳೆಯ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಬೇಡ. ನಿನ್ನೆ ರಾತ್ರಿ ನಮ್ಮ ಲೈಫ್ನಲ್ಲೇ ನಡೆದ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ರಾತ್ರಿ ಮಲಗಿದ್ದಾಗ ಯಾವುದೋ ಒಂದು ಭಯಂಕರ ಕನಸು ಬಿತ್ತು ಅಂದ್ಕೊಳ್ಳೋಣ, ಅಥವಾ ಥಿಯೇಟರ್ನಲ್ಲಿ ಒಂದು ಹಾರರ್ ಮೂವಿ ನೋಡ್ತಿದ್ದೀವಿ ಅಂದ್ಕೊಳ್ಳೋಣ. ನಮ್ಮ ಕಾನ್ಷಿಯಸ್ ಮೈಂಡ್ಗೆ ಕ್ಲಿಯರ್ ಆಗಿ ಗೊತ್ತು ಇದು ಬರೀ ಕನಸು ಅಥವಾ ಇದು ಬರೀ ಸ್ಕ್ರೀನ್ ಅಂತ. ಆದರೆ ನಮಗೆ ಗೊತ್ತಿಲ್ಲದ ಒಂದು ದೊಡ್ಡ ಸೀಕ್ರೆಟ್ ಏನಂದ್ರೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ವ್ಯತ್ಯಾಸ ಮಾಡಕ್ಕೆ ಬರಲ್ಲ. ಅದು ಸ್ಕ್ರೀನ್ ಮೇಲಿರೋ ದೆವ್ವನನ್ನೋ ಅಥವಾ ಕನಸಲ್ಲಿ ಬಂದಿರೋ ಹಾವನ್ನೋ ನೋಡಿ ಇದು ರಿಯಲ್, ನಮಗೆ ಅಪಾಯ ಇದೆ ಅಂತ ನಂಬಿಬಿಡುತ್ತೆ. ತಕ್ಷಣ ಏನಾಗುತ್ತೆ?
ನಮ್ಮ ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ, ಮೈಯೆಲ್ಲ ಬೆವರುತ್ತೆ, ಉಸಿರಾಟ ಜೋರಾಗುತ್ತೆ. ಒಮ್ಮೆ ಯೋಚನೆ ಮಾಡಿ, ಅಲ್ಲಿ ದೆವ್ವನೂ ಇರಲಿಲ್ಲ, ಅಪಾಯನೂ ಇರಲಿಲ್ಲ. ಆದರೆ ಕೇವಲ ನಮ್ಮ ಮೆದುಳಿನ ಬಿಲೀಫ್ ಅಂದರೆ ನಂಬಿಕೆ ನಮ್ಮ ಫಿಸಿಕಲ್ ಬಾಡಿನ ಕಂಟ್ರೋಲ್ ಮಾಡಿತು. ಇದೇ ನಮ್ಮ ಸಬ್ಕಾನ್ಷಿಯಸ್ನ ಪವರ್. ನಾವು ಏನನ್ನ ಬಲವಾಗಿ ನಂಬುತ್ತೀವೋ ನಮ್ಮ ಬಾಡಿ ಮತ್ತು ನಮ್ಮ ಸುತ್ತಮುತ್ತಲಿನ ರಿಯಾಲಿಟಿ ಅದನ್ನೇ ಫಾಲೋ ಮಾಡುತ್ತೆ. ಸರಿ, ಹಾಗಾದ್ರೆ ಇದನ್ನ ರೀಪ್ರೋಗ್ರಾಮ್ ಮಾಡೋದು ಹೇಗೆ? ಬರೀ ಪಾಸಿಟಿವ್ ಆಗಿ ಯೋಚಿಸಿದ್ರೆ ಸಾಕಾ? ನಾವು ಸಾಮಾನ್ಯವಾಗಿ ಏನಂತ ಕೇಳಿರ್ತೀವಿ ಅಂದ್ರೆ, ನಮ್ಮ ಥಾಟ್ಸ್ಗಳಿಗೆ ಒಂದು ಎನರ್ಜಿ ಇದೆ. ನಾವು ಯೂನಿವರ್ಸ್ ಹತ್ರ ಏನನ್ನ ಬಲವಾಗಿ ಕೇಳ್ತೀವೋ ಅದು ಮ್ಯಾಜಿಕ್ ತರ ನಮಗೆ ವಾಪಸ್ ಸಿಗುತ್ತೆ ಅಂತ. ಇದನ್ನ ಕೇಳಕ್ಕೆ ಬಹಳ ಚೆನ್ನಾಗಿದೆ ಅಲ್ವಾ? ಆದರೆ ರಿಯಲ್ ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಬರೀ ಕಣ್ಮುಚ್ಚಿ ಕೂತು ಪಾಸಿಟಿವ್ ಆಗಿ ಯೋಚನೆ ಮಾಡಿದ ತಕ್ಷಣ ಆಕಾಶದಿಂದ ಏನು ನಮ್ಮ ಮಡಿಲಿಗೆ ಬೀಳಲ್ಲ. ಕೇವಲ ಆಸೆ ಪಡೋದ್ರಿಂದ ಜಗತ್ತಿನಲ್ಲಿ ಯಾವುದೂ ಬದಲಾಗಲ್ಲ. ಹಾಗಾದ್ರೆ ರಿಯಾಲಿಟಿ ಏನು? ಈಗ ಆ ಸುಳ್ಳು ಮೋಟಿವೇಶನ್ ಬಿಟ್ಟು ಪಕ್ಕಾ ಸೈಂಟಿಫಿಕ್ ರಿಯಾಲಿಟಿ ಬಗ್ಗೆ ಮಾತಾಡೋಣ. ನಿಜವಾದ ವಿಜ್ಞಾನ ಇರೋದು ಕನ್ಫರ್ಮೇಷನ್ ಬಯಾಸ್ ಮತ್ತು ಮೆದುಳಿನ RAS ಅಂದ್ರೆ ರೆಟಿಕ್ಯುಲೇಟಿಂಗ್ ಆಕ್ಟಿವೇಟಿಂಗ್ ಸಿಸ್ಟಮ್ನಲ್ಲಿ. RAS ಅಂದ್ರೆ ಏನು ಮತ್ತು ಇದು ಹೇಗೆ ಕೆಲಸ ಮಾಡುತ್ತೆ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇದು ನಮ್ಮ ಮೆದುಳಿನ ಒಳಗೆ ಇರೋ ಒಬ್ಬ ಬೌನ್ಸರ್ ಅಥವಾ ಫಿಲ್ಟರ್. ನಾವು ಯಾವುದನ್ನ ಬಲವಾಗಿ ನಂಬುತ್ತೀವೋ ಅದಕ್ಕೆ ಸಂಬಂಧಪಟ್ಟ ಅವಕಾಶಗಳನ್ನ ಮಾತ್ರ ಈ ಬೌನ್ಸರ್ ನಮ್ಮ ಮೆದುಳಿನ ಒಳಗೆ ಬಿಡುತ್ತಾನೆ. ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ. ನಾವೊಂದು ಹೊಸ ಕಾರು, ಉದಾಹರಣೆಗೆ ಕಪ್ಪು ಬಣ್ಣದ ಮಹೇಂದ್ರ ಥಾರ್ ತಗೋಬೇಕು ಅಂತ ಡಿಸೈಡ್ ಮಾಡ್ತೀವಿ ಅಂದ್ಕೊಳ್ಳೋಣ. ಆ ದಿನದಿಂದ ನಾವು ರಸ್ತೆಯಲ್ಲಿ ಹೋದಾಗೆಲ್ಲ ನಮಗೆ ಕಪ್ಪು ಬಣ್ಣದ ಥಾರ್ ಕಾರುಗಳೇ ಕಣ್ಣಿಗೆ ಬೀಳುತ್ತೆ. ಒಂದ್ಸಲ ಯೋಚನೆ ಮಾಡಿ, ಆ ಕಾರುಗಳು ನಿನ್ನೆನೂ ಅಲ್ಲಿದ್ವಲ್ವಾ? ಆದರೆ ನಮ್ಮ ಮೆದುಳಿನ RAS ಈಗ ಅದನ್ನ ಫಿಲ್ಟರ್ ಮಾಡಿ ಹೈಲೈಟ್ ಮಾಡಿ ನಮಗೆ ತೋರಿಸ್ತಿದೆ. ಅವಕಾಶಗಳು ಮೊದಲು ನಮ್ಮ ಮುಂದೆ ಇತ್ತು, ಆದರೆ ನಮ್ಮ ಮೆದುಳು ಈಗಷ್ಟೇ ಅದನ್ನ ಫೋಕಸ್ ಮಾಡ್ತಿದೆ. ಇದನ್ನೇ ಜನ ಯೂನಿವರ್ಸ್ ನಮಗೋಸ್ಕರ ಕಳಿಸ್ತು ಅಂತ ತಪ್ಪಾಗಿ ಅಂದ್ಕೊಳ್ತಾರೆ. ಸೊ ಈ ಮ್ಯಾಜಿಕ್ನ ಬಿಟ್ಟು ಆಕ್ಚುಯಲ್ ಲಾಜಿಕ್ನ ನಮ್ಮ ಲೈಫ್ಗೆ ಅಪ್ಲೈ ಮಾಡೋದು ಹೇಗೆ? ಇಲ್ಲಿದೆ ಆ ಸೀಕ್ರೆಟ್ 5 ಸ್ಟೆಪ್ಸ್. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಬರೀ ಕಣ್ಮುಚ್ಚಿ ಕೂತಿರೋ ಒಂದೇ ನಿಯಮ ಅಲ್ಲ. ಇದು 5 ಪ್ರಾಕ್ಟಿಕಲ್ ನಿಯಮಗಳ ಒಂದು ಸರಣಿ. ಈ 5 ಸೇರಿದಾಗ ಮಾತ್ರ ಅದು ನಮ್ಮ ಜೀವನದಲ್ಲಿ ವರ್ಕ್ ಆಗುತ್ತೆ. ಮೊದಲನೇದು, ದ ಲಾ ಆಫ್ ಡಾಮಿನೆಂಟ್ ಥಾಟ್. ನಾವು ದಿನದಲ್ಲಿ 10 ನಿಮಿಷ ಕಣ್ಣು ಮುಚ್ಚಿ ನಾವು ಶ್ರೀಮಂತರು, ಸಕ್ಸಸ್ಫುಲ್ ಅಂತ ಪಾಸಿಟಿವ್ ಆಗಿ ಯೋಚಿಸಿ, ಉಳಿದ 23 ಗಂಟೆ ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ಲಕ್ಕಿಲ್ಲ ಅಂತ ನೆಗೆಟಿವ್ ಆಗಿದ್ರೆ ನಮ್ಮ ಬ್ರೈನ್ನ ಡಾಮಿನೆಂಟ್ ಸಿಗ್ನಲ್ ನೆಗೆಟಿವ್ ಆಗೇ ಇರುತ್ತೆ. ನಾವು ಬಹುಪಾಲು ಸಮಯ ಯಾವುದರ ಬಗ್ಗೆ ಯೋಚಿಸ್ತೀವೋ ಅದೇ ನಮ್ಮ ರಿಯಾಲಿಟಿ ಆಗುತ್ತೆ. ಎರಡನೇದು, ದ ಲಾ ಆಫ್ ಕರೆಸ್ಪಾಂಡೆನ್ಸ್ ಅಂದರೆ ಆಸ್ ವಿದಿನ್ ಸೋ ವಿದೌಟ್. ನಮ್ಮ ಒಳಗಿನ ಪ್ರಪಂಚ ಹೇಗಿದೆಯೋ ಹೊರಗಿನ ಪ್ರಪಂಚ ಹಾಗೆ ಕಾಣುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಜೋರ್ಡನ್ ಪೀಟರ್ಸನ್ ಒಂದು ಅದ್ಭುತ ಮಾತು ಹೇಳ್ತಾರೆ, ಕ್ಲೀನ್ ಯುವರ್ ರೂಮ್ ಬಿಫೋರ್ ಯು ಟ್ರೈ ಟು ಚೇಂಜ್ ದ ವರ್ಲ್ಡ್ ಅಂತ. ಯಾಕೆ ಗೊತ್ತಾ? ನಮ್ಮ ರೂಮ್ ಚಿಂದಿಯಾಗಿದ್ರೆ ಅದು ನಮ್ಮ ಮನಸ್ಸು ಕೂಡ ಗೊಂದಲದಲ್ಲಿದೆ ಅನ್ನೋದರ ರಿಫ್ಲೆಕ್ಷನ್. ಹೊರಗಡೆ ಜಗತ್ತನ್ನ ಸರಿ ಮಾಡೋ ಬದಲು ಮೊದಲು ನಮ್ಮ ಸುತ್ತಮುತ್ತಲಿನ ಸಣ್ಣ ವಸ್ತುಗಳನ್ನ, ನಮ್ಮ ಬೆಡ್ಡನ್ನ ಸರಿ ಮಾಡಿಕೊಳ್ಳೋಣ. ಮೈಂಡ್ ತಾನಾಗೆ ಕ್ಲಿಯರ್ ಆಗುತ್ತೆ. ಮೂರನೇದು, ದ ಲಾ ಆಫ್ ವೈಬ್ರೇಷನ್. ಇದನ್ನ ಜನ ಹೈ ವೈಬ್ನಲ್ಲಿರಿ ಅಂತ ಬಹಳ ಮಿಸ್ಟಿಕ್ ಆಗಿ ಹೇಳ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಇದರ ಅರ್ಥ ಏನು ಗೊತ್ತಾ? ನಮ್ಮ ಎಮೋಷನಲ್ ಸ್ಟೇಟ್ ನಮ್ಮ ನಿರ್ಧಾರಗಳ ಗುಣಮಟ್ಟವನ್ನು ನಿರ್ಧರಿಸುತ್ತೆ. ನಾವು ಭಯ ಅಥವಾ ಆತಂಕದಲ್ಲಿದ್ದಾಗ ನಮ್ಮ ಮೆದುಳಿನ ಲಾಜಿಕ್ ಭಾಗ ಅಂದರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಶಟ್ ಡೌನ್ ಆಗುತ್ತೆ. ಇಂಟರ್ವ್ಯೂಗೆ ಹೋದಾಗ ನಡುಗುತ್ತಾ ಕೂತ್ರೆ ಆನ್ಸರ್ ಗೊತ್ತಿದ್ರೂ ಮರೆತು ಹೋಗುತ್ತೆ ಅಲ್ವಾ? ಅದು ವೈಬ್ರೇಷನ್ ಡ್ರಾಪ್ ಆಗೋದು. ಅದೇ ನಾವು ಉತ್ಸಾಹದಲ್ಲಿದ್ದಾಗ, ಕಾನ್ಫಿಡೆಂಟ್ ಆಗಿ ಕೂತಾಗ ಕ್ರಿಯೇಟಿವ್ ಐಡಿಯಾಗಳು ಬರ್ತವೆ. ವೈಬ್ರೇಷನ್ ಅಂದರೆ ಮ್ಯಾಜಿಕ್ ಅಲ್ಲ, ಅದು ನಮ್ಮ ಮೆದುಳಿನ ಕೆಮಿಕಲ್ ಸ್ಟೇಟ್. ಆದರೆ ಈ 3 ರೂಲ್ಸ್ ಫಾಲೋ ಮಾಡಿದ್ರೂ 4ನೇ ರೂಲ್ ಇಲ್ಲ ಅಂದರೆ ಲೈಫಲ್ಲಿ ಯಾವ ಚೇಂಜು ಕೂಡ ಆಗಲ್ಲ. ಅದೇ 4ನೇದು, ದ ಲಾ ಆಫ್ ಇನ್ಸ್ಪೈರ್ಡ್ ಆಕ್ಷನ್. ದ ಸೀಕ್ರೆಟ್ ಪುಸ್ತಕ ಬಚ್ಚಿಟ್ಟ ಅತಿ ದೊಡ್ಡ ಸತ್ಯ ಇದು. ಬರೀ ಕೂತು ಯೋಚಿಸಿದ್ರೆ ಏನೂ ಸಿಗಲ್ಲ. ನ್ಯೂರೋ ಸೈಂಟಿಸ್ಟ್ ಆಂಡ್ರ್ಯೂ ಹ್ಯೂಬರ್ಮ್ಯಾನ್ ಪ್ರಕಾರ ನಾವು ಗುರಿ ತಲುಪಿದಾಗ ಅಲ್ಲ, ಆ ಗುರಿಯ ಕಡೆಗೆ ನಾವು ಆಕ್ಷನ್ ತಗೊಳ್ಳುವಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ನಮಗೆ ಮೊದಲು ಕ್ಲಾರಿಟಿ ಸಿಗ್ಲಿ, ಆಮೇಲೆ ಆಕ್ಷನ್ ತಗೊಳ್ತೀವಿ ಅಂದ್ರೆ ಜೀವನದಲ್ಲಿ ಯಾವ ಕೆಲಸನೂ ಆಗಲ್ಲ. ನಾವು ಆಕ್ಷನ್ ತಗೊಂಡಾಗ ಕ್ಲಾರಿಟಿ ಸಿಗುತ್ತೆ, ಕ್ಲಾರಿಟಿ ಸಿಕ್ಕಾಗ ಅಟ್ರಾಕ್ಷನ್ ಆಗುತ್ತೆ. ಮತ್ತು 5ನೇದು, ದ ಲಾ ಆಫ್ ಡಿಟ್ಯಾಚ್ಮೆಂಟ್. ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಕರ್ಮಣ್ಯೇವಾಧಿಕಾರಸ್ತೆ. ನಮ್ಮ ಕಂಟ್ರೋಲ್ ಇರೋದು ಪ್ರಾಸೆಸ್ ಮೇಲೆ, ರಿಸಲ್ಟ್ ಮೇಲಲ್ಲ.
ಕ್ರಿಕೆಟ್ನಲ್ಲಿ MS ಧೋನಿ ಅವರನ್ನ ಕ್ಯಾಪ್ಟನ್ ಕೂಲ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಅವರು ಯಾವತ್ತೂ ಕಪ್ ಗೆಲ್ಲಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಲ್ಲ, ಬದಲಾಗಿ ಬರುವ ಮುಂದಿನ ಬಾಲನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋ ಪ್ರಾಸೆಸ್ ಬಗ್ಗೆ ಮಾತ್ರ ಯೋಚಿಸ್ತಾರೆ. ರಿಸಲ್ಟ್ ಮೇಲೆ ಅತಿಯಾಗಿ ಅಟ್ಯಾಚ್ ಆದ್ರೆ ಆಂಗ್ಸೈಟಿ ಬರುತ್ತೆ. ಆಂಗ್ಸೈಟಿ ಬಂದ್ರೆ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಗುರಿ ಇರಬೇಕು, ಆದ್ರೆ ಆ ಗುರಿಯ ಬಗ್ಗೆ ಟೆನ್ಷನ್ ಇಲ್ಲದೆ ಕೆಲಸ ಮಾಡುವುದೇ ನಿಜವಾದ ಡಿಟ್ಯಾಚ್ಮೆಂಟ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? 1964ನ ಮೊಹಮ್ಮದ್ ಅಲಿ ಅವರ ಸ್ಟೋರಿ. 22 ವರ್ಷದ ಅಲಿ ಆ ಕಾಲದ ಮೋಸ್ಟ್ ಡೇಂಜರಸ್ ಬಾಕ್ಸರ್ ಸೋನಿ ಲಿಸ್ಟನ್ ವಿರುದ್ಧ ಫೈಟ್ ಮಾಡಬೇಕಿತ್ತು. ಎಲ್ಲರೂ ಅಲಿ ಸಾಯ್ತಾನೆ ಅಂದ್ರು, ಆದರೆ ಅಲಿ ಪ್ರತಿದಿನ ಐ ಆಮ್ ದ ಗ್ರೇಟೆಸ್ಟ್ ಅಂತ ಕೂಗ್ತಾ ಇದ್ದ. ಬರೀ ಕೂಗ್ಲಿಲ್ಲ, ಬೆಳಗ್ಗೆ 4 ಗಂಟೆಗೆ ಎದ್ದು ಅಷ್ಟೇ ಕಠಿಣವಾಗಿ ಪ್ರಾಕ್ಟೀಸ್ ಮಾಡಿದ. ಫೈಟ್ ದಿನ ಸೋನಿ ಲಿಸ್ಟನ್ ಸೋತು ಶೂನ್ಯವಾದ. ಆಮೇಲೆ ಅಲಿ ಹೇಳಿದ ಮಾತು ಬಹಳ ಮುಖ್ಯ. ನಾನು ಮೊದಲು ಬಿಲೀವ್ ಮಾಡಿದೆ, ಆದರೆ ಬರೀ ಬಿಲೀವ್ ಮಾಡಿದ್ರೆ ಸಾಲಲ್ಲ ಅಂತ ಗೊತ್ತಿತ್ತು. ಬಿಲೀವ್ಗೆ ಬ್ರೂಟಲ್ ವರ್ಕ್ ಸೇರಿಸಿದೆ. ಆಗ ಪ್ರೂಫ್ ಸಿಕ್ತು. ಆ ಪ್ರೂಫ್ ನೋಡಿ ನನ್ನ ಬಿಲೀಫ್ ಇನ್ನೂ ಸ್ಟ್ರಾಂಗ್ ಆಯಿತು ಅಂತ. ಇದೇ ಲಾ ಆಫ್ ಅಟ್ರಾಕ್ಷನ್ನ ನಿಜವಾದ ಸೈಕಲ್. ಈ 5 ರೂಲ್ಸ್ ಗೊತ್ತಿದ್ರೂ ನಾವು ಯಾಕೆ ಲೈಫಲ್ಲಿ ಹಿಂದೆ ಉಳಿತಿದ್ದೀವಿ? ಇಲ್ಲೊಂದು ಕಹಿ ಸತ್ಯ ಇದೆ. ಸ್ವಲ್ಪ ಹರ್ಟ್ ಆಗಬಹುದು, ಆದರೆ ಕೇಳಲೇಬೇಕು. ನಾವು ಯಾಕೆ ಇನ್ನೂ ಅಲ್ಲೇ ಇದ್ದೀವಿ, ಸಕ್ಸಸ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಯಾವ ಯೂನಿವರ್ಸ್ ಕಾರಣವಲ್ಲ, ಬೇರೆ ಯಾರೂ ಕಾರಣವಲ್ಲ, ನಾವೇ ಕಾರಣ. ನಮ್ಮ ಲೈಫ್ನಲ್ಲಿ ಒಮ್ಮೆ ಎಕ್ಸಾಮ್ ಫೇಲ್ ಆದಾಗ ನಾವು ದಡ್ಡರು, ಒಮ್ಮೆ ಬಿಸ್ನೆಸ್ ಮುಳುಗಿದಾಗ ನಾವು ಲಾಯಕ್ಕಿಲ್ಲ, ಒಮ್ಮೆ ಪ್ರೀತಿಯಲ್ಲಿ ಮೋಸ ಹೋದಾಗ ಯಾರನ್ನೂ ನಂಬಬಾರದು ಅಂತ ನಾವೇ ನಮ್ಮ ಮೆದುಳಿಗೆ ಪ್ರೋಗ್ರಾಮ್ ಮಾಡಿಕೊಂಡಿದ್ದೀವಿ. ಆ ಗೋಡೆ ನಮ್ಮನ್ನ ರಕ್ಷಣೆ ಮಾಡ್ತಿಲ್ಲ, ನಮ್ಮ ಭವಿಷ್ಯವನ್ನೇ ಬ್ಲಾಕ್ ಮಾಡ್ತಿದೆ. ಹಾಗಾದ್ರೆ ಈ ಗೋಡೆಯನ್ನ ಒಡೆದು ಹೊಸ ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡೋದು ಹೇಗೆ ಗೊತ್ತಾ? ಇಲ್ಲಿದೆ ನೋಡಿ ಆ ಮಾಸ್ಟರ್ ಕೀ. ಇಲ್ಲಿಂದ ನಮ್ಮ ಜೀವನ ಬದಲಾಗೋಕೆ ಶುರುವಾಗುತ್ತೆ. ಇವತ್ತಿನಿಂದಲೇ ಈ ದ 4am ಫಾರ್ಮುಲಾ ಬಳಸೋಣ. ಎ ಅಂದ್ರೆ ಅವೇರ್ನೆಸ್, ಅಂದ್ರೆ ಅರಿವು. ರಾತ್ರಿ ಮಲಗುವ ಮುಂಚೆ ಬರೀ 5 ನಿಮಿಷ ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ. ಇವತ್ತು ನಾವು ಯಾರಾಗಬೇಕಿತ್ತು, ಆದರೆ ನಾವು ಯಾರಂತೆ ನಡೆದುಕೊಂಡ್ವಿ? ನಾಳೆ ಈ ಗ್ಯಾಪ್ ಮುಚ್ಚೋಕೆ ಏನ್ ಮಾಡಬೇಕು? ಇದು ಕೇವಲ ಡೈರಿ ಬರೆಯೋದಲ್ಲ, ಇದು ನಮ್ಮ ಐಡೆಂಟಿಟಿ ಆಡಿಟ್. ಎಂ ಅಂದ್ರೆ ಮೆಂಟಲ್ ರಿಹರ್ಸಲ್, ಅಂದ್ರೆ ಮಾನಸಿಕ ತಾಲೀಮು. ನಾಳೆ ನಾವು ಹೇಗಿರಬೇಕು ಅನ್ನೋದನ್ನ ಮಲಗುವ ಮುಂಚೆ ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡೋಣ. ನಾವು ಹೇಗೆ ಮಾತಾಡ್ತೀವಿ, ಹೇಗೆ ನಡಿತೀವಿ ಅಂತ ಫೀಲ್ ಮಾಡೋಣ. ಸ್ಪೋರ್ಟ್ಸ್ ಸೈನ್ಸ್ ಸ್ಪಷ್ಟವಾಗಿ ಹೇಳುತ್ತೆ, ಇಮ್ಯಾಜಿನ್ ಮಾಡಿಕೊಂಡು ಮಾಡುವ ಮೆಂಟಲ್ ರಿಹರ್ಸಲ್ 70% ನಿಜವಾದ ಫಿಸಿಕಲ್ ಪ್ರಾಕ್ಟೀಸ್ಗೆ ಸಮ ಅಂತ. ಎಫ್ ಅಂದ್ರೆ ಫ್ರಿಕ್ಷನ್ ರಿಮೂವಲ್, ಅಂದ್ರೆ ಅಡೆತಡೆಗಳ ನಿವಾರಣೆ. ಬೆಳಗ್ಗೆ ಎದ್ದ ಮೊದಲ 30 ನಿಮಿಷ ಫೋನ್ ಮುಟ್ಟೋದು ಬೇಡ. ನೀರ್ ಇಯಾಲ್ ಅವರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ದಿನದ ಮೊದಲ ಇನ್ಪುಟ್ ನಮ್ಮ ಇಡೀ ದಿನದ ಅಜೆಂಡಾವನ್ನ ಫಿಕ್ಸ್ ಮಾಡುತ್ತೆ ಅಂತ. ಎದ್ದ ತಕ್ಷಣ ಬೇರೆಯವರ ಇನ್ಸ್ಟಾಗ್ರಾಮ್, ವಾಟ್ಸಾಪ್ ಮೆಸೇಜ್ಗಳು ನಮ್ಮ ಮೆದುಳಿನ ಒಳಗೆ ಹೋಗಲು ಬಿಡಬಾರದು. ಆ ಮೊದಲ ಟೈಮ್ ನಮ್ಮದಾಗಿರ್ಲಿ. ಮತ್ತು ಕೊನೆಯದಾಗಿ 4% ಚಾಲೆಂಜ್ ಝೋನ್. ಪ್ರತಿದಿನ ನಮ್ಮ ಕಂಫರ್ಟ್ ಝೋನ್ಗಿಂತ ಕೇವಲ 4% ಕಷ್ಟ ಇರುವ ಕೆಲಸ ಮಾಡೋಣ. ತುಂಬಾ ಕಷ್ಟ ಆದರೆ ಆಂಗ್ಸೈಟಿ ಆಗುತ್ತೆ, ತುಂಬಾ ಸುಲಭ ಆದರೆ ಬೋರ್ ಆಗುತ್ತೆ. ಈ 4% ಚಾಲೆಂಜ್ ನಮ್ಮನ್ನ ಆ ಫ್ಲೋ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕೆಲಸದ ತರಹ ಅನಿಸಲ್ಲ. ಈಗ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಲೈಫಲ್ಲಿ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಬರೋದು ಎಲ್ಲಿಂದ? ನಮ್ಮ ಬದುಕಿನಲ್ಲಿ ನಮಗೆ ಅತಿ ಹೆಚ್ಚು ಖುಷಿ ಕೊಟ್ಟ ಕ್ಷಣ ಯಾವುದು ಅಂತ ಒಂದು ಸಲ ಯೋಚನೆ ಮಾಡೋಣ. ಖಂಡಿತ ಅದು ಯಾರೋ ನಮಗೆ ಪುಕ್ಕಟೆಯಾಗಿ ಕೊಟ್ಟಿದ್ದಲ್ಲ, ನಾವೇ ಕಷ್ಟಪಟ್ಟು ಸಂಪಾದಿಸಿದ್ದಾಗಿರುತ್ತೆ. ಯಾಕೆಂದ್ರೆ ನಮ್ಮ ಮೆದುಳಿಗೆ ಪುಕ್ಕಟೆ ಸಿಕ್ಕಿದ್ದಕ್ಕಿಂತ ಅರ್ನ್ ರಿವಾರ್ಡ್ಸ್ ಯಾವಾಗಲೂ 10 ಪಟ್ಟು ಹೆಚ್ಚು ತೃಪ್ತಿ ಕೊಡುತ್ತೆ. ಲಾ ಆಫ್ ಅಟ್ರಾಕ್ಷನ್ನ ನಿಜವಾದ ಅರ್ಥ, ಯು ಅಟ್ರಾಕ್ಟ್ ವಾಟ್ ಯು ಆರ್, ನಾಟ್ ವಾಟ್ ಯು ವಾಂಟ್. ಸೊ ಫ್ರೆಂಡ್ಸ್, ಆಕಾಶದಿಂದ ಏನೋ ಮ್ಯಾಜಿಕ್ ಆಗುತ್ತೆ ಅಂತ ಕಾಯೋದನ್ನ ಬಿಡೋಣ. ನಮ್ಮ ಬ್ರೈನ್ನ ಕಂಟ್ರೋಲ್ ನಮ್ಮ ಕೈಗೆ ತಗೊಳ್ಳೋಣ. ಇವತ್ತಿನಿಂದ ನಾವು ತಗೊಳ್ತಿರೋ ಆ ಫಸ್ಟ್ ಆಕ್ಷನ್ ಏನು, ಆ 4% ಚಾಲೆಂಜ್ ಯಾವುದನ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಬರೀ ವಿಡಿಯೋ ನೋಡಿ ಸುಮ್ಮನಾಗೋದಲ್ಲ, ಕಮೆಂಟ್ನಲ್ಲಿ ಬರೆದು ನಮ್ಮ ಗೋಲ್ಗೆ ಕಮಿಟ್ ಮಾಡೋಣ. ನೋಡೋಣ ನಾವೆಲ್ಲರೂ ಸೇರಿ ನಿಜವಾಗಲೂ ನಮ್ಮ ಲೈಫ್ನ ಚೇಂಜ್ ಮಾಡೋಕೆ ರೆಡಿ ಇದ್ದೀವಾ ಅಂತ. ಈ ವಿಡಿಯೋದಲ್ಲಿರೋ ರಿಯಲ್ ಸೈನ್ಸ್ ಮತ್ತು ಲಾಜಿಕ್ ನಮಗೆಲ್ಲರಿಗೂ ವ್ಯಾಲ್ಯೂ ಕೊಟ್ಟಿದ್ರೆ ಮರೆಯದೆ ಒಂದು ಲೈಕ್ ಮಾಡಿ. ಲೈಫಲ್ಲಿ ಮುಂದೆ ಬರಬೇಕು ಅಂತಿರೋ ನಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಮತ್ತು ಇಂತಹದ್ದೇ ಡೀಪ್ ಇನ್ವೆಸ್ಟಿಗೇಟಿವ್ ಕಂಟೆಂಟ್ಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.